ಶೂ ಒಳಗೆಲ್ಲ ನೀರು ಹೋಗ್ಬಿಟ್ಟಿದೆ ಗುರು. ಈ ಟೈರ್ ಬೇರೆ ಭಯ ನನಗೆ ಇವತ್ತು. ಮುಂಚೆನಾದರೂ ಒಂಚೂರು ಹಿಂಟ್ ಕೊಟ್ಟಿದ್ದಿದ್ದಾದ್ರೂ ಹಿಂದ್ಗಡೆ ಟೈರ್ ಏನಾದರೂ ಮಾಡಿ ಚೇಂಜ್ ಮಾಡಿಸ್ಬಿಟ್ಟು ತೊಗೊಂಬರ್ತಿದ್ದೆ. ಇವತ್ತು 20 ರಿಂದ 30 ಪೈಸಕ್ಕೆ ಇದೆಲ್ಲ ಬಾಡಿಗೆ ಕೊಟ್ಟವ್ರಂತೆ. ಈಗ ಚಿಕ್ಲಿ ಒಳಗೆ ಪ್ಲಾನ್ ಆಗಿತ್ತಲ್ಲ, ಚಿಕ್ಲಿ ಒಳಗೆ ಕ್ಯಾನ್ಸಲ್ ಆಯಿತು. ಯಾಕಂದರೆ ಅದು ನೀರಿಂಗೆ ಡೌನ್ಗೆ ಇದೆಯಲ್ಲ, ಅಲ್ಲಿ ನೀರು ಬರುತ್ತಲ್ಲ, ಆ ನೀರು ಬರ್ತಿಲ್ವಂತೆ ಇವಾಗ. ಯಾಕಂದರೆ ನೀರು ಕಮ್ಮಿ ಆಗಿದೆಯಂತೆ, ಅದಕ್ಕೆ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಚಿಕ್ಲಿ ಒಳಗೆ ಕ್ಯಾನ್ಸಲ್. ಈಗ ಡೈರೆಕ್ಟ್ ಕೋಟೆ ಬೆಟ್ಟ ಹೋಗ್ತಾ ಇದ್ದೀವಿ. ಕೋಟೆ ಬೆಟ್ಟ ಹೋಗಿದ್ದಾದ್ಮೇಲೆ ಒಂದು ರೂಮ್ ಮಾಡೋದು. ರೂಮ್ ಮಾಡಿದ್ದಾದ್ಮೇಲೆ TRKಗೆ ಒಂದು ಬ್ಯಾಕ್ ಸೈಡ್ ಟೈರ್ ನೋಡೋದು. ಟೈರ್ ಹಾಕಿಸ್ಲೇಬೇಕು ಗುರು, ಇಲ್ಲ ಓಡಿಸೋದಕ್ಕಾಗಲ್ಲ. ಅದೇ ಅರ್ಧ ಗಂಟೆಗೆ ಒಂದೊಂದ್ಸಲ ಏರಿಡಿಸ್ಬೇಕಷ್ಟೆ. ಇದು ಯಾವುದೋ ಘಾಟ್ ಸೆಕ್ಷನಿಗೆ ಬಂದ್ವಿ, ಯಾವ ಘಾಟ್ ಅಂತ ಗೊತ್ತಿಲ್ಲ. ಇದು ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇವಾಗ. ಇದ್ರೆ ಈ ಥರ ಗ್ಯಾಂಗ್ ಇರಬೇಕು ಗುರು, ಅಲ್ವಾ ಬ್ರೋ? ಓನಿ ಬರ್ತಾ ಇದ್ದಾರೆ. ಓನಿ 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 ಅಷ್ಟೇ. ಹಿಂದೆ ಇರೋರು ಬರ್ತಿಲ್ಲ. ಇನ್ನ ಒಂದೇನು ಗೊತ್ತಾ, ಪಿಕ್ಚರು ಬಂದ್ರು ನಡೀರಿ. ಈ 4 ಗಾಡಿದು JB ರೇಸಿಂಗ್ 45 ಲೀಟರ್ಸ್ದೆ ಎಲ್ಲ ಟಾಪ್ ಬಾಕ್ಸು. ಎಲ್ಲರದು ಅಲ್ಯೂಮಿನಿಯಮು, ನಂದು ಅಲ್ಯೂಮಿನಿಯಮೇ, ಬಟ್ ಬ್ಲ್ಯಾಕು. 4 ಇಂಡಿಕೇಟರ್ ಆನ್ ಮಾಡ್ಕೊಂಬಿಟ್ಟವ್ರೆ ಬಾಸು. ನಮ್ದು ಲೈನಪ್ ನೋಡ್ತೀರಾ? ಒಂದು ನಿಮಿಷ ಇರಿ. ಅಲ್ಲಿಂದ ಕಾಣಿಸ್ತಾ ಇದೆ ನೋಡಿ. ಅಣ್ಣ ವಿಡಿಯೋ ಮಾಡ್ತಾವನೆ, ಅದಕ್ಕೆ ಎಲ್ಲರೂ ಲೈನಿಗೆ ಹೋಗ್ತಾ ಇರೋದು. ಅವನು ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ರೆ ನಾವು ಇದೆಲ್ಲ ಸ್ಕೂಲ್ ಆಗ್ಬಿಡುತ್ತೆ ನಮ್ಮ ರೈಡಿಂಗ್ ಹ್ಯಾಂಗು. ಕಾಲ್ ಮಾಡಿಬಿಟ್ರೆ ಎಲ್ಲ ಲೈಟಾಗಿ ಹೋಗ್ತಾರೆ, ಅಂದರೆ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ. ಇದು CBR 250, ಮುಂದೆ ಇರೋದು ಹಾರ್ನೆಟ್ಟು, ಅದು ವಿನೋದು ಡಾಮಿನಾರ್ 400, ಅಲ್ಲಿರೋದು ಎಕ್ಸ್ಪಲ್ಸು ರ್ಯಾಲಿ ಎಡಿಷನ್ನು. ಇದು ಬಂದು TRK. ಹಿಂಗೆ ನಾವು ನಮ್ದು ಒಂದಿರಲಿ. ಇಲ್ಲಿನ ವೆದರ್ ಚೆನ್ನಾಗಿದೆ, ಅದೇ ಇಷ್ಟ ಆಗಿದ್ದು ನನಗೆ. ಬಟ್ ಇಲ್ಲಿ ಮೋಡ ಆದ್ರೂ ಧಗೆ ಹಂಗೆ ಹೊಡಿತಾ ಇದೆ, ಅಂದರೆ ಹೀಟು. ಚೆನ್ನಾಗಿದೆ ಗುರು ವೆದರು. ಎಲ್ಲ ಗಾಡಿಗಳದು ಸ್ಟೇಟಸ್ಗಳು ಹಾಕ್ತಿದ್ರು, ಸ್ಟೋರಿಗಳು ಹಾಕ್ತಿದ್ರು. ಲೈನಪ್ಪಲ್ಲಿ ಹಿಂಗೆ ಎಲ್ಲ ಗಾಡಿಗಳು ನಿಂತಿತ್ತಲ್ಲ. ಫಸ್ಟು ಎಕ್ಸ್ಪಲ್ಸು, ಆಮೇಲೆ TRK, ಆಮೇಲೆ ಡಾಮಿನಾರ್ಗೆ ಇವರೇ ಇಲ್ಲಿ ಹೋಗ್ತಾ ಇದ್ದಾರಲ್ಲ ಮುಂದೆ, ಅವರೇ ಡಾಮಿನಾರ್ಗೆ ಡಾಮಿ ಅಂತ ಹಾಕ್ತಾರೆ. ನೆಕ್ಸ್ಟು CBRಗೆ CB ಅಂತ ಹಾಕ್ತಾರೆ. ಹಾರ್ನೆಟ್ಗೆ ಏನಂತ ಹಾಕಿರ್ಬೋದು ಕಮೆಂಟ್ ಮಾಡಿ. ಇನ್ನು ಒಂದು ಇಷ್ಟಿಷ್ಟು ದೂರ ಬಂದಾಗ ಎಲ್ಲರೂ ಜೊತೆಲಿರೋದು ಕಲ್ತ್ಕೊಳ್ರಿ. ನೋಡಿ ಈ ಗ್ಯಾಂಗು ನಾರ್ಮಲಾಗಿ ಮೇಂಟೈನ್ ಆಗ್ತಾ ಇದೆ. ಈ ಗ್ಯಾಂಗಲ್ಲಿ ಏನಾದರೂ ಸ್ಪೀಡ್ಸ್ ಅಷ್ಟೇ, ಎಲ್ಲನೂ ಅಷ್ಟೇ, ಎಲ್ಲ ನಾರ್ಮಲಾಗೇ ಮೇಂಟೈನ್ ಆಗ್ತಾ ಇದೆ. ಇದ್ಯಾವುದೋ ಗ್ರಾಸ್ ಲ್ಯಾಂಡ್ಸಿಗೆ ಬೇರೆ ನಿಲ್ಲಿಸಿದ್ದಾರೆ.
ಯಾಕೆ ಹೆಲಿಕಾಪ್ಟರ್ ಹಾರಿಸ್ತೀರಾ? ಹೋಗ್ಬೇಕಾ? ಹೆಲಿಕಾಪ್ಟರ್ ಹಾರಿಸ್ತಾರೆ ಇವಾಗ. ಬ್ರೋ ಹೆಲಿಕಾಪ್ಟರ್ ಹಾರಿಸ್ತೀರಾ? ಬೇಡ, ಆಗುತ್ತಾ? ಲಾಕ್ ಮಾಡಿದ್ದಾರೆ, ಹೊರಡೋಣ ಬನ್ರಿ. ಲೇಟ್ ಆಗುತ್ತೆ ಹೊರಡೋಣ. ಬ್ರೋ ಅದು ಏರ್ ತಿರ್ಗಾ ಲೀಕ್ ಆದ್ರೆ ಏನ್ ಮಾಡೋಣ? ಇದು ಟೈರ್ ಹಾಕಿದ ತಕ್ಷಣ ಹತ್ತಿಸ್ಕೊಂತೀನಿ ಬಿಡ್ರಿ ನಾನೇ. ಹಲೋ, ಈ ಗಾಡಿಗೆ ಹತ್ತಿಸ್ಕೊಂಡ್ರೆ ಏರ್ ಹೋಗ್ತದೆ. ಇದು ಹೆಂಗಿದ್ರು ಟೈರ್ ಹಾಕಿಸ್ಬೇಕಲ್ಲ ಬ್ರೋ. ಟೈರ್ ಹಾಕ್ಸಿದ್ದಾದ್ಮೇಲೆ ನಾನೇ ಹತ್ತಿಸ್ಕೊಂತೀನಿ, ನಡೀರಿ. ಬ್ರೋ ಸೈಡ್ಗೆ ಹಾಕೊಂಬಿಡ್ರಿ. ಕ್ಯೂಟ್ ಹ್ಯಾಂಡ್ಸಮ್ ಬಾಯ್. ನಾನೇ ಹೇಳಿದ್ದೆ ಮೊನ್ನೆ ನನಗೆ ಬುಕ್ ಮಾಡ್ರಿ ಅಂತ ಹೇಳ್ಬಿಟ್ಟು, ಅದಕ್ಕೆ. ಹೌದಾ? ಎಷ್ಟಕ್ಕೆ? ಪೈಸಾನಾ? ಪೈಸಾ 20-30 ಪೈಸಕ್ಕೆ ಇದೆಲ್ಲ ಬಾಡಿಗೆ ಕೊಟ್ಟವ್ರಂತೆ. ಹಸುಗಳು ಮೇಯ್ತಾವೆ. ಒಂದೊಂದು ಹಸುಗೆ ಎಷ್ಟೆಷ್ಟು? ನಿಮ್ದಾ? ನಾನು ಮಳೆ ಬಂದಿದ ತಕ್ಷಣ ಎಲ್ಲ ಪ್ಯಾಕ್ ಮಾಡಿ ಒಳಗೆ ಇಟ್ಬಿಟ್ಟೆ 360ನ. ನನಗೆ ಗೊತ್ತಿರಲಿಲ್ಲ ಇದು ವಾಟರ್ ಪ್ರೂಫು ಅಂತ ಹೇಳ್ಬಿಟ್ಟು. ಆಯ್ತಾ, ನಡೀರಿ ಬ್ರೋ. ಆಯ್ತಾ, ನನಗೆ ಗೊತ್ತಿರಲಿಲ್ಲ ಇದು ವಾಟರ್ ಪ್ರೂಫು ಅಂತ ಹೇಳ್ಬಿಟ್ಟು. ಮುಂದೆ ಹೋಗ್ತಾ ಇದ್ದಾರಲ್ಲ RCB ಅವರವರು, ಅವ್ರು ಬಂದು GoPro Hero 12 13 ಯಾವುದೋ ಹಾಕೊಂಡಿದ್ದಾರೆ. ನಂದು ಏನು ಕತೆ ಏನೆತ್ತ ಅಂತ ಹೇಳ್ಬಿಟ್ಟು ಕೇಳಿದೆ. ಬ್ರೋ ನಂದು ವಾಟರ್ ಪ್ರೂಫಾ ಏನು ಕತೆ ಅಂತ ಹೇಳ್ಬಿಟ್ಟು ಕೇಳಿದೆ. ಕೇಳಿದ್ದಕ್ಕೆ ಅವ್ರೇನಂತ ಹೇಳಿದ್ರು, ಹ್ಞೂ ಬ್ರೋ ವಾಟರ್ ಪ್ರೂಫೇ, ಏನೂ ಆಗಲ್ಲ, ಮಳೇಲಿ ಬಿದ್ದರೂ ಏನೂ ಆಗಲ್ಲ, ಆರಾಮಾಗಿ ಹೋಗ್ಬೋದು, ಆರಾಮಾಗಿ ವಿಡಿಯೋಗಳು ಮಾಡ್ಕೋಬೋದು, ನೀವು ಯಾಕೆ ಭಯ ಪಡ್ತಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡೋಣ ಇದು ಹೆಂಗೆ ಬರುತ್ತೆ, ಕ್ಲಿಪ್ಸ್ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಕ್ಲಿಪ್ಸ್ ಹೆಂಗೆ ಬರುತ್ತೆ ಹೆಂಗೆ ಬರೋಲ್ಲ ನನಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಹಾಕಿರೋದು ನಾನು ಮಳೇಲಿ. ಈ ರೇಂಜಿಗೆ ಪೀಕ್ ಆಫ್ ರೋಡ್ಸ್ ಇದೆ. ನಂದು ಟೈರ್ ಬೇರೆ ಊಷ್ಟದೋಗಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಮಡಿಕೇರಿಗೆ ಹೋಗಿದ ತಕ್ಷಣ ಪಕ್ಕ ಟೈರ್ ಹಾಕ್ಸೋದು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಟೈರ್ ಹಾಕ್ಸ್ಬಿಡ್ತೀನಪ್ಪ. ಆಗಲ್ಲ, ಏನೊಂದು 7-8 ಸಾವಿರ ಇರ್ಬೋದು. ಈ ಥರ ವೆದರಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ಎಷ್ಟೊಂದು ಸಲ ಬಂದಿದ್ದೀನಿ, ಬಟ್ ವಿಡಿಯೋ ಮಾಡ್ತಿರೋದು ಫಸ್ಟ್ ಟೈಮು. ಎಲ್ಲ ಶಾರ್ಟ್ ಕಟ್ಸೇ ತೋರಿಸ್ತಾ ಇದೆ. ಮೇನ್ ರೋಡ್ಸಲ್ಲಿ ಎಲ್ಲೂ ಕರ್ಕೊಂಡೇ ಹೋಗ್ತಿಲ್ಲ ಇದು. ಯಾವುದೊಂದು ಮೇನ್ ರೋಡ್ ಇಲ್ಲ, ಇದೊಂದು ಮೇನ್ ರೋಡ್ ಅಷ್ಟೇ. ಶಾರ್ಟ್ ಕಟ್ ಯಾವುದಾದ್ರೂ ಇದ್ರೆ ತೋರಿಸು ಮಗನ ಅಂತ ಹೇಳ್ಬಿಟ್ಟು ತೋರಿಸುತ್ತೆ.
ಸದ್ಯ ಪುಣ್ಯ ಇವತ್ತು ಈ ವೈಸರು ಸಾರಿ ಈ ಹೆಲ್ಮೆಟ್ ಹಾಕೊಂಬಂದಿದ್ದೀನಿ ಆಕ್ಸಿರ ಅಪೆಕ್ಸ್ ಹೆಲ್ಮೆಟ್ ಹಾಕೊಂಬಂದಿದ್ದೀನಿ ಎಕ್ಸ್ಪ್ರೆಸ್ ಹಾಕಿಲ್ಲ ಈ ಸಲ. ಮಳೆ ಬರುತ್ತೆ ಫಾಗ್ ಇರುತ್ತೆ ಅಂತಲೇ ಹಾಕ್ಕೊಂಬಂದೆ, ಯಾಕಂದರೆ ಇದು ಆ್ಯಂಟಿ ಫಾಗ್ ವೈಸರ್ ಇದೆ ಇದರಲ್ಲಿ, ಅದೊಂದು ಅಡ್ವಾಂಟೇಜು. ಆಮೇಲೆ ಫಾಸ್ಟಾಗಿ ಹೋಗ್ಬೇಕಾದ್ರೂ ಅಷ್ಟೇ ಮೇಲ್ಗಡೆ ಒಂದು ಇದನ್ನು ಕೊಟ್ಟಿರ್ತಾನಲ್ಲ, ಏನಂತಾರೆ ಇಲ್ಲಿ ಕೊಡೋದಕ್ಕೆ, ಅದೇನು ನನಗೆ ಗೊತ್ತಿಲ್ಲ, ಅದು ಹೆವಿ ವೈಬ್ರೇಟ್ ಆಗುತ್ತೆ. ಅದೇನಾದರೂ ವೈಬ್ರೇಟ್ ಆಯಿತು ಅಂದ್ರೆ ಅದು ಯಾವಾಗ ಕಿತ್ಕೊಂಡು ಹೋಗುತ್ತೋ ಅಂತ ನಾವೇ ಸ್ಲೋ ಮಾಡಿಬಿಡ್ತೀವಿ. ಅದೊಂದು ಮೇನ್ ಭಯ ನಮಗೆ. ಶೂ ಒಳಗೆಲ್ಲ ನೀರು ಹೋಗ್ಬಿಟ್ಟಿದೆ ಗುರು. ಈ ಟೈರ್ ಬೇರೆ ಭಯ ನನಗೆ ಇವತ್ತು. ಇವತ್ತೇ ಹಿಂಗಾಗ್ಬೇಕಾ? ಮುಂಚೆನಾದರೂ ಒಂಚೂರು ಹಿಂಟ್ ಕೊಟ್ಟಿದ್ದಿದ್ರಾದ್ರೂ ಹಿಂದ್ಗಡೆ ಟೈರ್ ಏನಾದರೂ ಮಾಡಿ ಚೇಂಜ್ ಮಾಡಿಸ್ಬಿಟ್ಟು ತೊಗೊಂಬರ್ತಿದ್ದೆ ಇವತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ. ನಾನು ಮುಂದ್ಗಡೆ ಟೈರ್ ಪ್ರಾಬ್ಲಮ್ ಅಂತ ಬಂದೆ. ಮುಂದ್ಗಡೆ ಟೈರ್ ಬಂಗಾರದಂಗಿದೆ, ಹಿಂದ್ಗಡೆ ಟೈರ್ ಆಗಿರೋ ಪ್ರಾಬ್ಲಮ್ ಆಗಿಬಿಟ್ಟಿದ್ದು. ಶೆಟ್. ಏಪ್ಪ ಲೆನ್ಸ್ ಊಸ್ಟ್ ಎದ್ದೋಗ್ಬಿಟ್ಟಿದ್ಯಾ? ಒಳಗಿಂದ ಫಾಗ್ ಆಗ್ಬಿಟ್ಟಿದೆ. ಒಳಗಿಂದ ಫಾಗ್ ಆಗ್ಬಿಟ್ಟಿದೆ ಬ್ರೋ ಲೆನ್ಸು. ಏನು ಮಾಡೋಣ? ತೆಗೆದ್ಬಿಟ್ಟು ಒರೆಸ್ಬಿಟ್ಟು ಹಾಕ್ಬಿಡೋಣ? ಆಫ್ ಮಾಡಿಬಿಡ್ಲಾ?